ನಮಸ್ಕಾರ ಪ್ರಿಯ ಸ್ನೇಹಿತರೆ, ನನ್ನ ಹೆಸರು ರಾಜ್. ಇವತ್ತು ಗುರುವಾರ ಅಂದರೆ ರಾಯರನ್ನು ನೆನೆಸ್ಕೊಳ್ಳೋ ವಾರ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಅಕ್ಕಪಕ್ಕ ಎಲ್ಲಾದರೂ ರಾಯರ ಮಠ ಇದೆ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೆ. ಸೊ ಸಡನ್ನಾಗಿ ನನಗೆ ಸಿಕ್ಕಿದ್ದು ಗುರುರಾಯರ ಮಠ ನಿಯರ್ಲಿ ಇದೆ ಅಂತ. ಅದು ಕೂಡ 11 ಕಿಲೋಮೀಟರ್ಸ್ ಫ್ರಮ್ ಎಲೆಕ್ಟ್ರಾನಿಕ್ ಸಿಟಿ. ಹಾಗಾದಮೇಲೆ ಅವ್ರನ್ನ ಮೀಟ್ ಆಗದೆ ಇರೋಕ್ಕಾಗುತ್ತಾ? ಸೊ ಸಡನ್ನಾಗಿ ನಾನು ಗ್ಯಾರೇಜ್ಗೆ ಹೋದೆ. ನಮ್ಮ ಬ್ಲೂಬೆರಿ ಮತ್ತು ಬ್ಲ್ಯಾಕ್ಬೆರಿ ಇಬ್ಬರು ರೆಡಿಯಾಗಿ ನಿಂತಿದ್ರು. ನಮ್ಮ ಬ್ಲ್ಯಾಕ್ಬೆರಿನ ತೊಗೊಂಡು ನಾವು ಸ್ಟಾರ್ಟ್ ಆಗಿದ್ದೆ ಗುರುರಾಯರ ಮಠಕ್ಕೆ ಹೊರಡೋಕ್ಕೆ. ಆನ್ ದ ವೇ ನೀಲಾದ್ರಿ ರೋಡಲ್ಲಿ ಸಖತ್ತಾಗಿರೋ ಒಂದು ಪೋಹ ತಿನ್ಕೊಂಡು ನಾವು ರೀಚ್ ಆಗಿದ್ದೆ ರಾಘವೇಂದ್ರ ಮಠಕ್ಕೆ. ರಾಯರ ಮಠ ಬಂದುಬಿಟ್ಟು ಸಿಟಿ ಔಟ್ಸ್ಕರ್ಟಲ್ಲಿರೋದ್ರಿಂದ ಯಾವುದೇ ರೀತಿ ಟ್ರಾಫಿಕ್ ನಾಯ್ಸ್ ಅಂತೂ ಇದ್ದಿದ್ದಿಲ್ಲ. ಎಂಟ್ರೆನ್ಸ್ ಆಗ್ತಿದ್ದಂಗೆ ಸೊ ಸರೌಂಡಿಂಗ್ ರೆಸಿಡೆನ್ಷಿಯಲ್ ಏರಿಯಾನೇ ಇತ್ತು. ಪಕ್ಕದಲ್ಲಿ ಒಂದು ಚಿಕ್ಕ ಮನೆ ಇತ್ತು. ಗಾಡಿನ ಹಾಗೆ ಪಾರ್ಕ್ ಮಾಡಿ ಪಕ್ಕದಲ್ಲೇ ಬನ್ನಿ ಕಾಳಮ್ಮ ಟ್ರೀ ಇತ್ತು. ಅದಕ್ಕೆ ನಮಸ್ಕಾರ ಮಾಡಿ ಒಳಗಡೆ ಎಂಟ್ರಿ ತೊಗೊಂಡ್ವಿ. ಎಂಟ್ರಿ ತೊಗೋತಿದ್ದಂಗೆ ರಾಯರ ದರ್ಶನ ಆಯಿತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನ್ನ ಎಕ್ಸ್ಪೆಕ್ಟೇಷನ್ ತುಂಬಾ ಕ್ರೌಡ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಐ ವಾಸ್ ರಾಂಗ್. ಕ್ರೌಡ್ ತುಂಬಾ ಕಡಿಮೆ ಇತ್ತು. ಪಕ್ಕದಲ್ಲೇ ಶಿವ ಟೆಂಪಲಲ್ಲಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಎಂಟ್ರಿ ಕೊಟ್ವಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ರಾಯರ ಬೃಂದಾವನ ಕೈ ಬೀಸಿ ಕರಿತಾ ಇತ್ತು. ತುಂಬ ಅಲಂಕಾರ ಚೆನ್ನಾಗಿಯೇ ಮಾಡಿದರು. ಯಾವುದೇ ಟ್ರಾಫಿಕ್ ಸೌಂಡ್ ಇಲ್ಲದೇ ರಾಯರ ಮುಂದೆ ಕೂತ್ಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಅವ್ರ ಸ್ತೋತ್ರನ ಮಾಡ್ತಾ ಭಜನೆ ಮಾಡ್ತಾ ಕೂತ್ಕೊಂಡು ತದನಂತರ ರಾಯರನ್ನು ನೆನೆಸ್ತಾ ಪ್ರದಕ್ಷಿಣೆಯನ್ನು ಹಾಕಿ ನನ್ನ ದಿನನಿತ್ಯದ ಕೆಲಸದ ಕಡೆಗೆ ನಾನು ಹೊರಟೆ. ಇದೇ ಥರ ನಮ್ಮ ಅಕ್ಕಪಕ್ಕದಲ್ಲಿರೋ ಹಿಡನ್ ಪ್ಲೇಸ್ಗಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ.